ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ನಿರ್ಮಾಪಕರು ಆತಂಕದಲ್ಲಿದ್ದಾರೆ. ಕೋಟಿ ಕೋಟಿ ದುಡ್ಡನ್ನು ಹಾಕಿರ್ತಾರೆ. ದರ್ಶನ್ ನಟನೆಯ ಡೆವಿಲ್ ಚಿತ್ರ ಡಿಸೆಂಬರ್ಗೆ ರಿಲೀಸ್ ಆಗಬೇಕಾಗಿತ್ತು. ಬಹು ನಿರೀಕ್ಷಿತ ಚಿತ್ರ ಆಗಿತ್ತು ಅದು. ಕೆಆರ್ಜಿ ಸ್ಟುಡಿಯೋಸ್ ನಿರ್ಮಾಣ, ಪ್ರೇಮ್ ನಿರ್ದೇಶನದಲ್ಲಿ D58, ಮೀಡಿಯಾ ಹೌಸ್ ನಿರ್ಮಾಣ, ತರುಣ್ ನಿರ್ದೇಶನದಲ್ಲಿ D59. ಸಾಲು ಸಾಲು ಸಿನಿಮಾಗಳಿದ್ವು ದರ್ಶನ್ ಕೈಯಲ್ಲಿ. ಬಹುಕೋಟಿ ವೆಚ್ಚದ ಚಿತ್ರಗಳಿಗೆ ಕಾಲ್ ಶೀಟ್ ಕೊಟ್ಟಿದ್ರು ದರ್ಶನ್. ಆ ನಿರ್ಮಾಪಕರೆಲ್ಲರೂ ಕೂಡ ಆತಂಕದಲ್ಲಿದ್ದಾರೆ. ಕಾಟೇರ ಬಿಗ್ ಸಕ್ಸಸ್ ಬಳಿಕ ತಮ್ಮ ಸಂಭಾವನೆಯನ್ನ ಜಾಸ್ತಿ ಮಾಡಿಕೊಂಡಿದ್ರು ದರ್ಶನ್. ಇದೀಗ ದರ್ಶನ್ ಅರೆಸ್ಟ್ ಹಿನ್ನೆಲೆ ಚಿತ್ರತಂಡಗಳಲ್ಲಿ ಆತಂಕ ಶುರುವಾಗಿದೆ. ನಟ ದರ್ಶನ್ ಅರೆಸ್ಟ್ ಆಗಿರೋದ್ರಿಂದ ನಿರ್ಮಾಪಕರು ಆತಂಕದಲ್ಲಿದ್ದಾರೆ. ಸಹಜರಿ, ಅವರ ಆತಂಕ ಸಹಜ. ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿರ್ತಾರೆ ದರ್ಶನ್ ಅನ್ನ ನಂಬ್ಕೊಂಡು. ತಂಡದ ನಾಯಕನಿಗೆ ಈ ರೀತಿಯಾಗಿ ಆತನೇ ಇಂಥ ಆರೋಪದಲ್ಲಿ ಸಿಕ್ಕಾಕೊಂಡು ಅರೆಸ್ಟ್ ಆಗಿಬಿಟ್ರೆ ತಂಡದ ಕತೆ ಏನಾಗಬೇಕು? ಸಾಲು ಸಾಲು ಚಿತ್ರಗಳಿದ್ವು ದರ್ಶನ್ ಅವರ ಕೈಗಳಲ್ಲಿ. ಡಿಸೆಂಬರ್ ಅಲ್ಲಿ ಡೆವಿಲ್ ಸಿನಿಮಾ, ಬಹು ನಿರೀಕ್ಷಿತ ಡೆವಿಲ್ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ದುಡ್ಡು ಹಾಕಿರುವಂತ, ಬಂಡವಾಳ ಹಾಕಿರುವಂತ ಪ್ರೊಡ್ಯೂಸರ್ಗಳು ಎಲ್ಲಿಗೆ ಹೋಗ್ಬೇಕು? ಒಂದೊಂದು ಸಿನಿಮಾ ಲಾಸ್ ಆದ್ರೂ ಪ್ರೊಡ್ಯೂಸರ್ಗಳು ಸುಧಾರಿಸ್ಕೊಳ್ಳೋದಕ್ಕೆ ವರ್ಷ ಗಟ್ಟಲೆ ಬೇಕು. ಕೆಲವರು ಸುಧಾರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಿಮ್ಮ ಸ್ನೇಹ ಸಂಬಂಧಗಳು ನಿಮಗೆ ಸೀಮಿತ ಆಗಿರಲಿ. ಅದನ್ನ ಸಾರ್ವಜನಿಕ ವಲಯಕ್ಕೆ ತಂದು ಯಾವುದೋ ವಿಚಾರಕ್ಕೆ ಯಾರನ್ನೋ ಕರ್ಕೊಂಡು ಬಂದು ಕಿಡ್ನಾಪ್ ಮಾಡಿ, ಹಲ್ಲೆ ಮಾಡಿ, ಅವರನ್ನ ಸಾಯಿಸಿ ಮೋರಿ ಹತ್ರ ಬಿಸಾಕಿ ಅದನ್ನ ಮುಚ್ಚಾಕದಕ್ಕೆ ನೋಡಿ ಆರಾಮಾಗಿ ಜಿಮ್ಗೆ ಹೋಗಿ ಜಿಮ್ ಮುಗಿಸ್ಕೊಂಡು ಬಂದಿದ್ರಂತೆ. ನೀವು ಕೊಲೆ ಮಾಡಕ್ ಹೇಳಿದ್ರೋ, ಬೆದರ್ಸೋದಕ್ಕೆ ಹೇಳಿದ್ರೋ, ಇಟ್ ಡಸಂಟ್ ಮ್ಯಾಟರ್. ದರ್ಶನ್ ಅವರೇ, ಫೈನಲಿ ರೇಣುಕಾ ಸ್ವಾಮಿ ಅವರ ಕೊಲೆ ಆಗಿದೆ. ಅಟ್ಲೀಸ್ಟ್ ನಿಮ್ಗೊಂದು ಸ್ವಲ್ಪ ನೈತಿಕತೆ ಇದ್ದಿದ್ರೆ ಘಟನೆ ನಡೆದ ಮೇಲೆ ಆದ್ರೂ ನೀವು ಪೊಲೀಸ್ ಅವ್ರಿಗೆ ಹೇಳ್ಬೋದಾಗಿತ್ತು ಇಂಥ ಒಂದು ಅಚಾತುರ್ಯ ನಡೆದು ಹೋಗಿದೆ ಅಂತ. ಬಟ್ ನೀವು ಅದನ್ನ ಮಾಡದೆ ಮುಚ್ಚಾಕೋದಕ್ಕೆ ನೋಡಿದ್ರಿ. ಅಮಿತ್, ನಮ್ಮ ಪ್ರತಿನಿಧಿ, ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಮಿತ್, ಏನೀಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಅಮಿತ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಅಮಿತ್, ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಏನ್ ದರ್ಶನ್ ಅರೆಸ್ಟ್ ಆಗಿದ್ದಾರೆ, ಇದು ಸಾಕಷ್ಟು ಅವರ ಅಭಿಮಾನಿಗಳಿಗೆ ಅಷ್ಟೇ ಅಲ್ಲ, ನಿಜಕ್ಕೂ ಕೂಡ ಕರ್ನಾಟಕದ ಜನತೆಗೆ ಒಂದು ಶಾಕಿಂಗ್ ಸುದ್ದಿ, ಜೊತೆಗೆ ಬೇಸರದ ವಿಚಾರ. ಈಗ ಇದರ ಒಂದಷ್ಟು ಸ್ಪಷ್ಟತೆಗಳು ಸಿಗ್ತಾ ಹೋಗ್ತಾ ಇದೆ. ಈ ಕೊಲೆ ಪ್ರಕರಣದ ಒಂದಷ್ಟು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಹೋಗ್ತಾ ಇದೆ. ಸದ್ಯಕ್ಕಿರುವಂತಹ ಅಪ್ಡೇಟ್ಸ್ ಏನು ಅಮಿತ್? ಸಿಂಧೂರ, ಏನಂತಂದರೆ ಎಲ್ಲ ಭಾಷೆಯ ಚಿತ್ರರಂಗಗಳು ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದ್ದರೆ, ನಮ್ಮ ಚಿತ್ರರಂಗದ ದುರಂತ ಏನಂತಂದರೆ ಈ ರೀತಿ ಒಂದು ವಿವಾದಗಳಿಗೆ ಸಿಕ್ಕೊಂಡು, ಕೋರ್ಟ್ ಕೇಸ್ಗಳಲ್ಲಿ ಸಿಕ್ಕಾಕೊಂಡು, ಕೊಲೆ ಕೇಸ್ಗಳಲ್ಲಿ ಸಿಕ್ಕಾಕೊಂಡು, ಡಿವೋರ್ಸ್ ಕೇಸ್ಗಳಲ್ಲಿ ಸಿಕ್ಕಾಕೊಂಡು ಈ ವಿಚಾರಕ್ಕೆ ಸುದ್ದಿ ಆಗ್ತಿರೋದು ನಿಜಕ್ಕೊಂದು ದುರಂತ ಅಂತಲೇ ಹೇಳ್ಬೋದು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಏನಿದ್ದಾರೆ, ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಟಾಪ್ ಸ್ಟಾರ್ ಅವರು. ಏನಂತಂದರೆ ಇವತ್ತು ಏನು ನಾವು ಮಾತಾಡ್ತೀವಿ, ಪ್ರೇಕ್ಷಕರನ್ನ ಚಿತ್ರಮಂದಿರಕ್ಕೆ ಆಗ್ತಾ ಇಲ್ಲ, ಸ್ಟಾರ್ಗಳ ಸಿನಿಮಾಗಳು ಬರಬೇಕು ಅಂತ ಹೇಳಿ ಒಬ್ಬ ದೊಡ್ಡ ಸ್ಟಾರ್ ಇವರು. ಕಾಟೇರ ಸಿನಿಮಾ ನೋಡ್ಬೋದು, ಏನು ಕಳೆದ ವರ್ಷ ಡಿಸೆಂಬರಲ್ಲಿ ಬರುತ್ತೆ. ದೊಡ್ಡ ಸಕ್ಸಸ್ ಕಂಡಿರ್ತಕ್ಕಂಥ ಸಿನಿಮಾ, 200 ಕೋಟಿಗೂ ಅಧಿಕ ಒಂದು ಕಲೆಕ್ಷನ್ ಮಾಡಿರೋಂಥ ಸಿನಿಮಾ ಇದು. ತುಂಬಾ ಏನಂತಂದರೆ ದೊಡ್ಡ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅರೆಸ್ಟ್ ಆಗಿರೋದು ಖಂಡಿತ ಎಷ್ಟು ಫ್ಯಾನ್ಸ್ಗೆ ಶಾಕ್ ಆಗಿದೆಯೋ ಅದೇ ರೀತಿ ಒಂದು ನಿರ್ಮಾಪಕರು ಕೂಡ ಶಾಕ್ ಆಗಿದೆ ಅಂತ ಹೇಳ್ಬೋದು. ಇಡೀ ಚಿತ್ರರಂಗಕ್ಕೆ ಶಾಕ್ ತಂದಿದೆ. ಯಾಕಂತಂದರೆ ಅವ್ರ ಕೈಯಲ್ಲಿ ಮುಂದಿನ 3 ಸಿನಿಮಾಗಳಿವೆ. ಕೊಲೆ ಪ್ರಕರಣ ಅಂದರೆ ಇದೊಂದು ಸಾಮಾನ್ಯ ಪ್ರಕರಣ ಅಲ್ಲ, ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ವಿಚಾರಣೆ ಆಗುತ್ತೆ. ಅದು ಏನು ಅವರಿಗೆ ಶಿಕ್ಷೆ ಹಾಕುವಂಥ ಸಾಧ್ಯತೆ ಇದೆ. ಏನೊಂದು ಮೇಲ್ನೋಟಕ್ಕೆ ಏನು ನೋಡ್ತಾ ಇದ್ದೀವಿ, ಅದರಲ್ಲಿ ದರ್ಶನ್ ಅವರೇ ಆರೋಪಿ, ದರ್ಶನ್ ಅವರೇ ಏನಂತಂದರೆ ಈ ಕೊಲೆಯಲ್ಲಿ ನೇರವಾಗಿ ಪಾಲ್ಗೊಂಡಿದ್ದಾರೆ ಅನ್ನೋಂಥ ಕಂಡು ಬರ್ತಾ ಇದೆ. ಡೆವಿಲ್ ಅಂತಕ್ಕಂಥ ಒಂದು ಸಿನಿಮಾ ಇದೆ ದರ್ಶನ್ ಅವ್ರದ್ದು, ಅದು ಶೂಟಿಂಗ್ ನಡೀತಾ ಇತ್ತು. ಆ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ರು ಕೂಡ ದರ್ಶನ್ ಅವರು ಈ ಅರೆಸ್ಟ್ ಆಗೋಕ್ಕಿಂತ ಮೊದಲು. ಈ ಡೆವಿಲ್ ಸಿನಿಮಾ ಏನಿದೆ ಡಿಸೆಂಬರ್ಗೆ ಬಿಡುಗಡೆ ಆಗಬೇಕು ಅಂತಂದ್ಬಿಟ್ಟು ಪ್ಲಾನ್ ಮಾಡಲಾಗಿತ್ತು. ಈ ಒಂದು ಪ್ರಕರಣದಿಂದ ಒಂದು ಸಿನಿಮಾದ ಭವಿಷ್ಯ ಏನಾಗುತ್ತೆ ಅನ್ನೋಂಥ ಒಂದು ನಿರ್ಮಾಪಕರಲ್ಲಿ ಆತಂಕ ಇದ್ದಿರುತ್ತೆ. ಯಾಕಂತಂದರೆ ಕಾಟೇರ ಸಕ್ಸಸ್ ಬಳಿಕ ದರ್ಶನ್ ಅವರ ಸಂಭಾವನೆ ಬರೋಬ್ಬರಿ 23 ಕೋಟಿ ರೂಪಾಯಿ ಅವರ ಸಂಭಾವನೆಯನ್ನು ತೆಗೆದುಕೊಂಡಿದ್ದಾರೆ ಡೆವಿಲ್ ಸಿನಿಮಾಗೆ. ಇದಾದ ನಂತರ ಕೂಡ ಅವ್ರ ಕೈಯಲ್ಲಿ ಇನ್ನೂ 2 ದೊಡ್ಡ ಸಿನಿಮಾಗಳಿದೆ. KRG ಸ್ಟುಡಿಯೋಸ್ ನಿರ್ಮಾಣದಲ್ಲಿ ಒಂದು ದೊಡ್ಡ ಪೌರಾಣಿಕ ಸಿನಿಮಾವನ್ನು ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿದೆ. D58 ಏನು ಪ್ರೇಮ್ ನಿರ್ದೇಶನ ಮಾಡ್ತಾರೆ ಆ ಸಿನಿಮಾನ, ಅದು ಕೂಡ ಬಹುಕೋಟಿ ವೆಚ್ಚದ ಸಿನಿಮಾ. ಹಾಗೆಯೇ ಏನು ವೀರ ಸಿಂಧೂರ ಲಕ್ಷ್ಮಣನ ಕಥೆಯನ್ನು ಇಟ್ಕೊಂಡು ಒಂದು ದೊಡ್ಡ ಐತಿಹಾಸಿಕ ಸಿನಿಮಾ ಮಾಡೋದಕ್ಕೆ ಮೀಡಿಯಾ ಹೌಸ್ ಪ್ಲಾನ್ ಮಾಡಿದೆ. ಅದರಲ್ಲಿ ಕೂಡ ದರ್ಶನ್ ಅವ್ರ ನಟ ತರುಣ್ ಸುಧೀರ್ ಅವರು ಕಾಟೇರದ ನಿರ್ದೇಶಕರೇ ಅದನ್ನು ಡೈರೆಕ್ಟ್ ಮಾಡ್ತಾರೆ. ಅದು ಕೂಡ 100 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಕ್ಕಂಥ ಸಿನಿಮಾ. ಸೊ ಇಷ್ಟು ದೊಡ್ಡ ನಟ, ಇವ್ರ ಮೇಲೆ 100 ಕೋಟಿಯ ಹೂಡಿಕೆ ಮಾಡಿದೆ ಚಿತ್ರರಂಗ. ಅವರು ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿರೋದು ನಿಜಕ್ಕೂ ಶಾಕಿಂಗ್ ಅಂತ ಹೇಳ್ಬೋದು ಸಿಂಧೂರ. ಓಕೆ, ಥ್ಯಾಂಕ್ ಯು ಅಮಿತ್ ನಿಮ್ಮೆಲ್ಲ ಮಾಹಿತಿಗಾಗಿ.